ಎವ್ರಿವನ್ ನಿಮಗೆ ಗೊತ್ತಿರೋಗೆ 6 ಬೊಮ್ಮಸಂದ್ರ ಮೆಟ್ರೋ ಕೂಡ ಓಪನ್ ಆಯಿತು. ಸಾಕಷ್ಟು ಜನ ಅದನ್ನು ಯೂಸ್ ಕೂಡ ಮಾಡ್ಕೊಳ್ತಿದ್ರೆ. ಬರೋಬ್ಬರಿ ಈಗ 50,000ಕ್ಕೂ ಹೆಚ್ಚು ಜನ ಅದಕ್ಕೆ ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮೆಟ್ರೋ ನೋಡೋದಾದ್ರೆ ಬರೋಬ್ಬರಿ 10.48 ಲಕ್ಷ ಜನ ಬಂದ್ಬಿಟ್ಟು ಪ್ರಯಾಣ ಕೂಡ ಮಾಡಿದ್ದಾರೆ. ಇದು ಹೊಸ ರೆಕಾರ್ಡ್ ಕೂಡ ಮಾಡಿದೆ ಅಂತ ಹೇಳಿ ಸಿಎಂ ಅವರೇ ಘೋಷಣೆ ಕೂಡ ಮಾಡಿದ್ದಾರೆ. ನೇರಳೆ ಮಾರ್ಗದಲ್ಲಿ ಬರೋಬ್ಬರಿ 4,51,000, ಹಸಿರು ಮಾರ್ಗದಲ್ಲಿ 2,91,000, ಹಳದಿ ಮಾರ್ಗದಲ್ಲಿ 52,000, ಇಂಟರ್ಚೇಂಜ್ ನಲ್ಲಿ ಬರೋಬ್ಬರಿ 2,52,000 ಸೇರಿ ನಮ್ಮ ಬೆಂಗಳೂರಿನ ಮೆಟ್ರೋದಲ್ಲಿ ಹೊಸ ದಾಖಲೆ ಕೂಡ ಮಾಡಿದ್ದಾರೆ. ಬರೋಬ್ಬರಿ ಒಂದೇ ದಿನ ಬರೋಬ್ಬರಿ 10.48 ಲಕ್ಷ ಜನ ಪ್ರಯಾಣ ಮಾಡಿದ್ದಾರೆ. ಇದು ಹೊಸ ದಾಖಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಏನಂದ್ರೆ ಸಾಕಷ್ಟು ಜನ ಸಾಫ್ಟ್ವೇರ್ ಹೋಗೋರು ಕೂಡ 6 ರಸ್ತೆ ಬೊಮ್ಮಸಂದ್ರ ಯೂಸ್ ಮಾಡ್ತಾ ಇದ್ದಾರೆ. ಮೇನ್ ಥಿಂಗ್ ಇದರ ನಡುವೆ ಸುದ್ದಿ ಆಗ್ತಾ ಇರೋದು ಅಂತ ನೋಡೋದಾದ್ರೆ ಉಳಿದಿರೋ ಮೆಟ್ರೋ ಆಯ್ತಾ. ನೆಕ್ಸ್ಟ್ ಆಲ್ರೆಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥ್ರೂವರ್ಡ್ಸ್ ಸಿಲ್ಕ್ ಬೋರ್ಡ್ ಇಂದ ಕೇರಳ ಮುಖಾಂತರ ಹೆಬ್ಬಾಳ ಅದು ಹೋಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನೆಕ್ಟ್ ಮಾಡಬಹುದು. ಅದು ಕೂಡ ಸುದ್ದಿ ಆಗ್ತಾ ಇದೆ. ಅದು ಸೆಪ್ಟೆಂಬರ್ 2026ಕ್ಕೆ ಬಿಡುಗಡೆ ಆಗಬಹುದು ಅಂತ ಹೇಳಿ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅದು ಹೇಳಕ್ ಆಗೋದಿಲ್ಲ, ಇದು ಅಂದುಕೊಂಡಂಗೆ ಆಗೋದಿಲ್ಲ, ಡಿಲೇ ಆಗ್ತಾ ಆಗುತ್ತೆ ಗೊತ್ತಿರಕ್ಕೆ. ಒಟ್ಟಾರೆ ಈ ರೀತಿ ನಮ್ಮ ಮೆಟ್ರೋ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನನ ತೆಗೆದುಕೊಂಡು ಹೋಗಿ ಹೊಸ ದಾಖಲೆ ಮಾಡಿದೆ ಅಂತ ಹೇಳಿ ಸಿಎಂ ಅವರೇ ಘೋಷಣೆ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.